ಸ್ನೇಹಿತರೆ, ಮನವಿ ಪತ್ರ ಇಸ್ಕೊಂಡಿರ್ತಕ್ಕಂಥ ಮಾನ್ಯ ಮಂಜುನಾಥ್ ಸರ್ ಅವರು ನಮ್ಮ ಉದ್ದೇಶಪಟ್ಟು ಮಾತನಾಡಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಕೇಳ್ಕೊಳ್ತಾರೆ. ಹುಲ್ಗಿ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಿಲ್ಲಿಸಿ ಪಾರಂಪರಿಕ ಮಾರುಕಟ್ಟೆ ಎಂದು ಘೋಷಿಸಿ ಅಭಿವೃದ್ಧಿಪಡಿಸುವಂತೆ ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಹಾಗೂ ಹುಲ್ಗಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನೇತೃತ್ವದಲ್ಲಿ ಕೊಪ್ಪಳದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಸಂಚಾಲಕರಾದ ಮಂಜುನಾಥ್ ಕೈದಾಳೆಯವರು ಮಾತನಾಡಿ, ಪ್ರಸಿದ್ಧ ಹುಲ್ಗಿ ಕ್ಷೇತ್ರ ಸುಮಾರು 800ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿದ್ದು, ವ್ಯಾಪಾರಸ್ಥರ ಕುಟುಂಬಗಳು ತಲತಲಾಂತರದಿಂದ 50ಕ್ಕೂ ಹೆಚ್ಚು ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ನಡೆಸುತ್ತಿದ್ದಾರೆ. ದೇವಾಲಯಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಹೂ, ಹಣ್ಣು, ಪೂಜಾ ಸಾಮಗ್ರಿ, ನೀರು, ತಿಂಡಿ ಹಾಗೂ ಇತರೆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಪೂರೈಸುವ ಮೂಲಕ ತಮ್ಮ ಜೀವನೋಪಾಯ ನಡೆಸುತ್ತಿದ್ದಾರೆ. ವ್ಯಾಪಾರದಿಂದ ಸ್ಥಳೀಯ ಆರ್ಥಿಕತೆಗೂ, ಮಹಿಳಾ ಉದ್ಯೋಗಕ್ಕೂ ಹಾಗೂ ಸಣ್ಣ ವ್ಯಾಪಾರಿಗಳಿಗೂ ಸಹ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ. 5 ಬ್ಯಾಂಕ್ನವ್ರು ಬಂದಿದ್ದಾರೆ. ಸೊ ನೀವು ಅದಕ್ಕೇನಪ್ಪ ಅಂದ್ರೆ ಎಲ್ಲ ಮೈಕ್ರೋ ಫೈನಾನ್ಸ್ನವರಿಗೆ ನೀವು ವ್ಯಾಪಾರ ಇದು ಸ್ಟಾರ್ಟ್ ಮಾಡೋ ತನಕ ಕೂಡ ಅವ್ರಿಗೆ ಇದು ಕೊಡಿ, ನಿರ್ದೇಶನ ಕೊಡಿ. ನೋಡಪ್ಪ, ಯಾರು ಕೂಡ ಮನೆಗಳ ಹತ್ರ ಹೋಗಬೇಡಿ, ಅವರು ವ್ಯಾಪಾರ ನಾವು ಇದು ಮಾಡಿದ ಮೇಲೆ ಅವರು ನಿಮ್ಗೆ ಅಮೌಂಟ್ ಕಟ್ತಾರಂತೆ. ಹಲೋ, ನಿಮಗೆ ಆತ್ಮವಿಶ್ವಾಸ ಇದೆ, ನಿಮ್ಮ ಬೇಡಿಕೆಗೆ ಈಡೇರ್ತದೆ. ಅಲ್ಲ ಸರ್, ಅದೇ ಬಟ್ ನವೆಂಬರ್ ತಿಂಗಳ ಏನ್ ಮಾಡ್ಬೇಕು ಸರ್? ಈಗ ನವೆಂಬರ್ ತಿಂಗಳ ತನಕ ಅಲ್ಲ, ನವೆಂಬರ್ ನೀವೇ ಹೇಳಿ ಸರ್. ಈಗ ನಿಮ್ಮಲ್ಲ ಸಲ ಪಾಪ ನೋಡಿ ಸರ್, ನಾವು ನಿಮ್ಮ ಹತ್ರ ಖಂಡಿತ ನಾವು ಅದಕ್ಕೆ ಹೇಳಿದ್ವಿ, ಪೊಲೀಸ್ ಇಲಾಖೆಗೆ ಅದನ್ನೇ ಹೇಳಿದ್ವಿ. ಅಲ್ಲ ಪಾಪ ಅಂದ್ರೆ ಅದಕ್ಕೆ ನಾವೇನಪ್ಪ ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದೇ. ಕರೆಕ್ಟ್ ಸರ್, ಕರೆಕ್ಟ್. ಹೌದು 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 ಹೌದು. ಸೊ ಈಗ DC ಅವರಿರ್ಲಿ, ADC ಅವ್ರಿಗೆ ಏನೇ ಇತ್ತಂದ್ರೂ ಕೂಡ ಹೌದು ಸರ್, ಹೌದು ಹೌದು ಸರ್, ಹೌದು ನಾಲೆಡ್ಜ್. ಎಸ್ ಸರ್, ಖಂಡಿತ ಸರ್. ಅಲ್ಲ ನೀವೆಲ್ಲ ನಿಮ್ಮ ಭರವಸೆ ಮಾತುಗಳನ್ನ ನಾವು ಅದ್ರ ಮೇಲೆ ನಿಂತ್ಕೊಂಡೆ ನಾವು ಮುಂದುವರಿತೇವೆ. ಏನಂತ ಹೇಳಿದ್ರೆ, ಈ ನವೆಂಬರ್ ಅಂತ ಹೇಳ್ತಾ ಇದ್ದೀರಿ, ನವೆಂಬರ್ ತನಕ ನಾವು ಏನ್ ಮಾಡ್ಬೇಕು ಸರ್? ಅಷ್ಟೇ ತನಕ ಪ್ರಶ್ನೆ. 27 ಸರ್, 27 ನವೆಂಬರ್ ಎಷ್ಟು 1ನೇ ತಾರೀಕಿನ ಆಗುತ್ತೆ ಸರ್? ಕಾರ್ಮಿಕ ಮುಖಂಡರಾದ ಶರಣುಗಡ್ಡಿಯವರು ಮಾತನಾಡಿ, ಹುಲ್ಗಿ ಕ್ಷೇತ್ರವು ಕೊಪ್ಪಳ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾಗಿದ್ದು, ಪ್ರತಿ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಇತ್ತೀಚಿನ ಸೀಗಿ ಹುಣ್ಣಿಮೆ ಎಂದು ಸುಮಾರು 8 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದರು. ಇಂಥ ದೊಡ್ಡ ಜನಸ್ತೋಮವ ನಿರೀಕ್ಷಿತವಾಗಿದ್ದರೂ ಆಡಳಿತವು ಯಾವುದೇ ಭದ್ರತೆ, ಬ್ಯಾರಿಕೇಡ್ ಅಥವಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳದಿರುವುದು ಸ್ಪಷ್ಟ ನಿರ್ಲಕ್ಷ್ಯವಾಗಿದೆ. ಈ ನಿರ್ಲಕ್ಷ್ಯದಿಂದ ಉಂಟಾದ ಟ್ರಾಫಿಕ್ ಸಮಸ್ಯೆಯ ಹೊಣೆಗಾರಿಕೆಯನ್ನು ಮುಚ್ಚಿಹಾಕಲು ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಕ್ರಮ ಕೈಗೊಳ್ಳುವುದು ಅಮಾನವೀಯ ಮತ್ತು ಅನ್ಯಾಯಕರ ಕ್ರಮವಾಗಿದೆ ಎಂದರು. ಸಂಘದ ಕಾರ್ಯದರ್ಶಿಗಳಾದ ಮಂಜುಳಾರವರು ಮಾತನಾಡಿ, ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಅಥವಾ ಸಮಾಲೋಚನೆ ನಡೆಸದೆ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವ ಕ್ರಮವು ಅನ್ಯಾಯ, ಅಮಾನವೀಯ ಮತ್ತು ಕಾನೂನಾತ್ಮಕ ಉಲ್ಲಂಘನೆಯಾಗಿದೆ. ಕೂಡಲೇ ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳಾದ ಕೌಶಲ್ಯ ದೊಡ್ಡಗೌಡರ್, ಕೃಷ್ಣಮೂರ್ತಿ, ಅನಿಲ್, ಅಂಬರೀಶ್, ಶಿವಪುತ್ರಪ್ಪ, ಭಾಗ್ಯಮ್ಮ, ಯಮ್ಮೂರಪ್ಪ, ಹುಲಿಗೆಮ್ಮ, ರಾಘವೇಂದ್ರ, ಶಿವಪ್ಪ, ನೇತ್ರಾವತಿ, ಪಾರ್ವತಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.